BA ವಿದ್ಯಾರ್ಥಿಗಳು ತಮ್ಮ ಅಸೈನ್ಮೆಂಟನ್ನು ನೀವು ಅಡ್ಮಿಷನ್ ಮಾಡಿದಂಥ ರೀಜನಲ್ ಸೆಂಟ್ರಿಗೆ ಕೊಡ್ತಿದ್ರಿ. ಆದರೆ PG ವಿದ್ಯಾರ್ಥಿಗಳದ್ದು ಹಾಗಲ್ಲ. ಅಸೈನ್ಮೆಂಟನ್ನು KSOU ಮೈಸೂರಿಗೆ ಕೊಡಬೇಕಾಗುತ್ತೆ. ಅಸೈನ್ಮೆಂಟ್ ಹೇಗೆ ಬರೀಬೇಕು, ಎಷ್ಟು ಪೇಜ್ ಬರಬೇಕು, ಬರೆದು ಯಾರಿಗೆ ಕೊಡಬೇಕು, ಫ್ರಂಟ್ ಶೀಟ್ ಹೇಗಿರಬೇಕು, ಬುಕ್ಲೆಟ್ ಹೇಗಿರಬೇಕು, A4 ಶೀಟ್ ಇರಬೇಕಾ, ಹೇಗಿರಬೇಕು, ಪೇಪರ್ ಹೇಗಿರಬೇಕು, ಬಾರ್ಡರ್ ಕೂಡ ಹೇಗಿರಬೇಕು, ಅದೇ ರೀತಿ ಬರೆದಂಥ ಅಸೈನ್ಮೆಂಟನ್ನು ರಿಜಿಸ್ಟರ್ ಪೋಸ್ಟ್ ಮಾಡಬೇಕಾ, ನೇರವಾಗಿ ಹೋಗಿ ಕೊಡಬೇಕಾ, ಯಾವ ವಿಳಾಸಕ್ಕೆ ಕೊಡಬೇಕು, ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ವಿಡಿಯೋ ನೀವು ಪೂರ್ತಿ ಅರ್ಥ ಆಗಲಿಲ್ಲ ಅಂದರೆ ಎರಡನೇ ಸಾರಿ ನೋಡಿ. ಒಂದು ಸಾರಿ ನೀವು ತಿಳ್ಕೊಂಡ್ರೆ ಅಂದರೆ ನಿಮ್ಮ ಕೋರ್ಸ್ ಮುಗಿಯೋವರೆಗೂ ನೀವು ಅಸೈನ್ಮೆಂಟ್ ಬಗ್ಗೆ ಯಾರನ್ನೂ ಪ್ರಶ್ನೆ ಕೇಳುವ ಅವಶ್ಯಕತೆ ಇಲ್ಲ. ಅಷ್ಟು ಡೀಟೇಲ್ಸ್ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಇದರಲ್ಲಿ ನಾನು ಕೊಡ್ತಾ ಇದ್ದೀನಿ. ಅಸೈನ್ಮೆಂಟ್ ಬರಿಬೇಕಾದ್ರೆ A4 ಶೀಟ್ ವೈಟ್ ಪೇಪರ್ ತೊಗೊಳ್ಬೇಕು. ಬಾರ್ಡ್ರ್ ಹಾಕಬೇಕು. ಬಾರ್ಡ್ರ್ ಹಾಕ್ಲಾರ್ದ ಬರೆದ್ರೆ ನೀಟ್ ಕಾಣೋದಿಲ್ಲ. ಬಾರ್ಡ್ರ್ ಹಾಕಬೇಕು. A4 ಶೀಟು ವೈಟ್ ಪೇಪರ್ ತೊಗೊಳ್ಬೇಕು. ಆಮೇಲೆ ಇಲ್ಲಿ ಬಾರ್ಡ್ರ್ ಹಾಕುವಾಗ ನೀವು ಬಹಳ ಒಂದು ಗಮನ ವಹಿಸಬೇಕು. ಇಲ್ಲಿ ಲೆಫ್ಟ್ ಸೈಡನ್ನು ಒಂದು ಸ್ಕೇಲಷ್ಟು ಜಾಗ ಬಿಡಬೇಕು. ಇಲ್ಲಿ ಕಡಿಮೆ ಮೇಲೆ ಈ ಕಡೆ ರೈಟು ಕೆಳಗಡೆ ಕಡಿಮೆ ಬಿಟ್ಟರು ನಡೆಯುತ್ತೆ. ಇಲ್ಲಿ ಒಂದು ಸ್ಕೇಲಷ್ಟು ಜಾಗ ಬಿಡಬೇಕು. ಯಾಕೆ ಬಿಡಬೇಕು ಅಂದರೆ ಇಲ್ಲಿ ನೀವು ಅಸೈನ್ಮೆಂಟ್ ಬರೆದು ಎಲ್ಲ ಪಿನ್ ಮಾಡ್ತೀರಲ್ವಾ, ಪಿನ್ ಮಾಡಿ ಟೇಪ್ ಅದು ಹಾಕ್ತೀರಾ. ಪೂರ್ತಿ ಅಂಚಿನವರೆಗೂ ಬರೆದ್ರೆ ಮುಚ್ಚಿ ಹೋಗುತ್ತೆ. ಓಕೆ, ಅದೇ ರೀತಿ ನೀವು ಈ ಥರ ನನಗೆ ತೊಗೊಳ್ಳಲ್ಲಪ್ಪ, ನಾನು A4 ಶೀಟನ್ನು ನಾನು ಪ್ರಿಂಟೆಡ್ ತೊಗೋತೀನಿ ಅಂದರೆ ತೊಗೋಬೋದು. ಬುಕ್ ಸ್ಟಾಲ್ಗಳಲ್ಲಿ ಈ ಥರ ಪ್ರಿಂಟೆಡ್ ಬಾರ್ಡರ್ ಪ್ರಿಂಟೆಡ್ ಇರೋದು A4 ಸೈಜ್ ಶೀಟ್ ಸಿಗ್ತವೆ. ತೊಗೊಂಡು ಬರಿಬಹುದು. ಆದರೆ ನಿಮಗೆ ಕಾಸ್ಟ್ಲಿ ಆಗುತ್ತೆ. ಈ ಒಂದು ರಿಮ್ ತೊಗೊಂಡ್ಬಿಡಿ, ಒಂದು 200 ರೂಪೀಸ್ ತೊಗೊಳ್ತಾರೆ. 500 ಪೇಪರ್ಸ್ ಬರ್ತವೆ A4 ಶೀಟು. ಅದು ಮುಂದಿನ ವರ್ಷವೂ ಬರುತ್ತೆ ನಿಮಗೆ ಅಸೈನ್ಮೆಂಟ್ ಬರೆಯೋದಕ್ಕೆ. ಓಕೆ, ಈ ಥರ ರೆಡಿಮೇಡ್ ತೊಗೊಂಡ್ರೆ ನಿಮಗೆ ಕಾಸ್ಟ್ಲಿ ಆಗುತ್ತೆ. ಇದೇ ಥರ ನೀವು ತೊಗೊಂಡು ನೀವೇ ಒಂದು ಮಾರ್ಕರ್ ಅಥವಾ ಸ್ಕೆಚ್ ಪೆನ್ನಿಂದ ಬಾರ್ಡರ್ ಹಾಕಿದರೆ ನಿಮಗೆ ಕಡಿಮೆ ಹಣದಲ್ಲಿ ಆಗಬಹುದು ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ಅಸೈನ್ಮೆಂಟನ್ನು ಹೇಗೆ ಬರೀಬೇಕು ಅಂತಂದರೆ ಮಿನಿಮಮ್ 10 ಪೇಜಸ್ ಆದರೂ ಬರೀಬೇಕು. ನೀವು ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಬರೀತೀರಾ. ಬರೆದಾದ್ಮೇಲೆ ಪೀಠಿಕೆ, ಪಾಯಿಂಟ್ಸು, ಉಪಸಂಹಾರ ಈ ಥರ ಎಲ್ಲ ಪಾಯಿಂಟ್ಸ್ ಹಾಕಿ ನೀಟಾಗಿ ಅಕ್ಷರವನ್ನು ನೀಟಾಗಿ ಬರೆದ್ರೆ ಹೆಚ್ಚು ಅಂಕ ಸಿಗ್ತಾವೆ. 10 ಮಾರ್ಕ್ಸ್ದು ಒಂದು ಕ್ವಶನ್ ಅಂದ್ಕೊಳ್ಳಿ. ಈಗ 10 ಮಾರ್ಕ್ಸಿಗೆ ಒಂದೊಂದು ಬುಕ್ಲೆಟ್ ಮಾಡಬೇಕಾಗತ್ತೆ. ನೀವು ಫಸ್ಟ್ ಸ್ಟೇಜಲ್ಲಿ ಒಂದು ಬುಕ್ಲೆಟು, ಸೆಕೆಂಡ್ ಸ್ಟೇಜಲ್ಲಿ ಒಂದು ಬುಕ್ಲೆಟ್, ಈ ಥರ ಬುಕ್ಲೆಟ್ ಮಾಡ್ತೀರಾ. ಆ ಬುಕ್ಲೆಟ್ ಮಾಡುವಾಗ ಈ 10 ಪೇಜಸ್ ಒಂದು ಕ್ವಶನ್ಗೆ 10 ಪುಟ ಬರೀತೀರಾ. ಅದನ್ನು 10 ಪುಟ ಆದಮೇಲೆ ಬುಕ್ಲೆಟ್ ಮಾಡ್ತೀರಾ. ಬುಕ್ಲೆಟ್ ಆದಮೇಲೆ ಪಿನ್ ಹಾಕ್ತೀರಾ. ಇಲ್ಲಿ ಪಿನ್ ಹಾಕಿದ ಮೇಲೆ ಟೇಪ್ ಅಂಟಿಸ್ಬೇಕು. ಬುಕ್ ಸ್ಟಾಲ್ಗಳಲ್ಲಿ ಟೇಪ್ ಸಿಗುತ್ತೆ. ಅದನ್ನು ನೀಟಾಗಿ ಮುಂದೆ ಹೇಳ್ಕೊಡ್ತೀನಿ ನಿಮಗೆ. ಪಾಯಿಂಟ್ಸ್ ಹಾಕಿ ಎಷ್ಟು ನೀಟಾಗಿ ಬರೀತೀರೋ ಅಷ್ಟು ಹೆಚ್ಚು ಅಂಕ ಸಿಗ್ತಾವೆ. ಈಗ 10 ಮಾರ್ಕ್ಸ್ ಒಂದು ಕ್ವಶನ್ ಅಂದರೆ 10ಕ್ಕೆ 10 ಕೊಡಬೇಕು. ಆ ಥರ ನೀಟ್ ಚೆಂದ ಬರೀಬೇಕು. ಪಾಯಿಂಟ್ಸ್ ಎಲ್ಲ ಹಾಕಿ ನೀಟಾಗಿ. ಓಕೆ, ಅಂದರೆ ಇಂಟ್ರೊಡಕ್ಷನು, ಪಾಯಿಂಟ್ಸು, ಕನ್ಕ್ಲೂಷನ್ ಅಂತ ಇಂಗ್ಲೀಷ್ನಲ್ಲಿ ಇರ್ತೀವಿ, ಕನ್ನಡದಲ್ಲಿ ಪೀಠಿಕೆ, ಪಾಯಿಂಟ್ಸು, ಉಪಸಂಹಾರ ಅಂತೀವಿ. ಆ ಥರ ಎಲ್ಲ ಹಾಕಿ ನೀಟಾಗಿ 10 ಪುಟವರೆಗೂ ಬರೀರಿ. ಆಮೇಲೆ ಯೂಟ್ಯೂಬ್ ಸರ್ಚ್ ಮಾಡಿ ಬರಿಬೋದು. ನಮ್ಮ ಪುಸ್ತಕದಲ್ಲಿದೆ ಬರಿಬೇಕಂತೇನಿಲ್ಲ. ನೀವು ಬೇರೆಯವ್ರ ಆಥರ್ಸ್ ಬರೆದಿರ್ತಾರಲ್ಲ ಅಂಥ ಪುಸ್ತಕ ರೆಫರ್ ಮಾಡ್ಬೋದು, ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು, ಗೂಗಲಲ್ಲಿ ಸರ್ಚ್ ಮಾಡಿ ಬರ್ಬೋದು. ಎಲ್ಲ ಕಡೆ ಸರ್ಚ್ ಮಾಡಿ ನೀವು ಬರಿಬಹುದು. ನಾನು ಡಿಗ್ರಿಯಲ್ಲಿ ಬರೆದಂಥ ಒಂದು ಅಸೈನ್ಮೆಂಟ್ ಫ್ರಂಟ್ ಶೀಟನ್ನು ಹಾಕಿದ್ದೀನಿ. ಇಲ್ಲಿ 10 ಪೇಜ್ ಒಳಗಡೆ ಪುಟ ಇದೆ. ಫ್ರಂಟ್ ಶೀಟ್ ಈ ಥರ ಹಾಕಿದ್ದೀನಿ ನಾನು. ನೀವು ಈ ಥರ ಹಾಕಬೇಕು. ಫ್ರಂಟ್ ಶೀಟನ್ನು PDF ಅಸೈನ್ಮೆಂಟ್ ಪ್ರಶ್ನೆಗಳ PDF ಕೊಟ್ಟಿರ್ತಾರೆ ಕೆಲವೊಂದು ಕೋರ್ಸ್ಗಳಲ್ಲಿ. ಈಗ ಕೆಲವೊಂದು ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದಾರೆ, ಕೆಲವೊಂದು ಕಡೆ ಕೋರ್ಸ್ನವ್ರಿಗೆಲ್ಲ ಕೊಟ್ಟಿದ್ದಾರೆ, MCOMನವ್ರು ಕೊಟ್ಟಿದ್ದಾರೆ. ಫ್ರಂಟ್ ಶೀಟ್ ಅವರೇ ಕೊಟ್ಟಿರ್ತಾರೆ. ಅಸೈನ್ಮೆಂಟ್ ಪ್ರಶ್ನೆಗಳ PDF ನೋಡಿ ಕೊಟ್ಟಿರ್ತಾರೆ. ಕೊಡದೇ ಇದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಹಾಕ್ತೀವಿ, ನೋಡ್ಕೊಳ್ಳಿ. ಈ ಫ್ರಂಟ್ ಶೀಟ್ ಈ ಥರ ಹಾಕಿದ ಮೇಲೆ ಇಲ್ಲೊಂದು ಪಿನ್ ಹಾಕ್ತೀರಾ. ಪಿನ್ ಹಾಕಿದ ಮೇಲೆ ಬುಕ್ ಸ್ಟಾಲ್ಗಳಲ್ಲಿ ಒಂದು ಟೇಪ್ ಸಿಗುತ್ತೆ. ಈ ಟೇಪ್ ಅಂಟಿಸ್ಬೇಕು. ಟೇಪ್ ಅಂಟಿಸಿದ್ರೆ ನೀಟ್ ಕಾಣುತ್ತೆ ಬುಕ್ಲೆಟ್. ಬರೀ ಪಿನ್ ಅಷ್ಟೇ ಹೊಡೆದ್ರೆ ನೀಟ್ ಕಾಣೋದಿಲ್ಲ. ಈಗ ಒಂದು ಎಕ್ಸಾಂಪಲ್ ಅಸೈನ್ಮೆಂಟ್ ಬಿಟ್ಟಿರೋ PDF ಅನ್ನು ತೋರಿಸಿ. ನಮ್ಮ KSOU ಸ್ಟೂಡೆಂಟ್ಸ್ ಇನ್ಫಾರ್ಮೇಷನ್ ಟೆಲಿಗ್ರಾಮ್ ಗ್ರೂಪ್ ಅಂತಿದೆ. ಇದಕ್ಕೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ MA ಇಂಗ್ಲೀಷ್ ಫಸ್ಟ್ ಸೆಮಿಸ್ಟರ್ನವ್ರಿಗೆ ಅಸೈನ್ಮೆಂಟ್ ಬಿಟ್ಟಿದ್ದಾರೆ. ಇಲ್ಲಿ ನಾವು ಹಾಕಿದ್ದೀವಿ. ಅದೇ ರೀತಿ ಇಲ್ಲಿ ಮೇಲೆ ಕೂಡ ಹಾಕಿದ್ದೀವಿ. MSc ಮ್ಯಾಥಮೆಟಿಕ್ಸ್ ಬಿಟ್ಟಿದ್ದಾರೆ, BSc ಮ್ಯಾಥಮೆಟಿಕ್ಸ್ ಬಿಟ್ಟಿದ್ದಾರೆ. ಯಾರಿಗಾರು ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ. ಈ MA ಇಂಗ್ಲೀಷ್ ಫಸ್ಟ್ ಸೆಮಿಸ್ಟರ್ನವ್ರದ್ದು ಓಪನ್ ಮಾಡಿ ಅಸೈನ್ಮೆಂಟ್. ಓಪನ್ ಮಾಡಿದಾಗ ಇದರಲ್ಲೇ ಕೊಟ್ಟಿರ್ತಾರೆ ನಮಗೆ. ಆ ಕೊನೆಯ ದಿನಾಂಕ ಯಾವಾಗ ಅಂತ ಕೇಳ್ತೀರಾ, ಇದರಲ್ಲೇ ಕೊಟ್ಟಿರ್ತಾರೆ ನೋಡಿ. ಅಸೈನ್ಮೆಂಟ್ ಪ್ರಶ್ನೆಗಳ PDF ಅನ್ನು ನೀವು ನೋಡಲ್ಲ, ಇದರಲ್ಲೇ ನೋಡಿ ಕೊನೆಯ ದಿನಾಂಕ ಕೊಟ್ಟಿರ್ತಾರೆ. ಅದೇ ರೀತಿ ಇದರಲ್ಲಿ ಯಾರಿಗೆ ಕಳಿಸ್ಬೇಕು ಅಂತ ಅಡ್ರೆಸ್ ಕೂಡ ಅವರೇ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಸಬ್ಮಿಟ್ ಚೇರ್ಪರ್ಸನ್ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಮುಕ್ತಾಂಗತಿ, ಮೈಸೂರು. ಇದು ಇಂಗ್ಲೀಷ್ನವ್ರಿಗೆ. ನೀವು ಎಕನಾಮಿಕ್ಸ್ ಆದರೆ ನಿಮ್ಮ ಎಕನಾಮಿಕ್ಸ್, ಸೋಷಿಯಾಲಜಿ ಇದ್ದರೆ ಸೋಷಿಯಾಲಜಿ. ನಿಮ್ಮ ಅಸೈನ್ಮೆಂಟ್ PDF ಓಪನ್ ಮಾಡ್ಕೊಳ್ಳಿ. ಅದರಲ್ಲೇ ಕೊನೆಯ ದಿನಾಂಕನೂ ಕೊಟ್ಟಿರ್ತಾರೆ, ಯಾವ ಸೈಕಲ್ ವಿದ್ಯಾರ್ಥಿಗಳು ಅಸೈನ್ಮೆಂಟ್ ಬರೀಬೇಕಂತ ಕೊಟ್ಟಿರ್ತಾರೆ. ಅದೇ ರೀತಿ ಯಾರಿಗೆ ಕಳಿಸ್ಬೇಕಂತನೂ ಅಡ್ರೆಸ್ ಕಳಿಸಿರ್ತಾರೆ.
ಇಲ್ಲಿ ನೋಡಿ ಯಾವ ಸೈಕಲ್ ವಿದ್ಯಾರ್ಥಿಗಳಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಜುಲೈ ಸೈಕಲ್ ವಿದ್ಯಾರ್ಥಿಗಳು ಅಂತ ನೋಡಿ, ಜುಲೈ ಸೈಕಲ್ ಅಂತ ಕೊಟ್ಟಿದ್ದಾರೆ. ಯಾರಿಗಿದು ಅಂತ ನೀವೇ ಕ್ವಶನ್ ಕೇಳ್ತೀರಿ. ಆಮೇಲೆ ಎಷ್ಟು ಏನು ಮಾಡಬೇಕು ಅಂತ ಡೀಟೇಲ್ಸ್ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಇರುತ್ತೆ. ಈಗ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜ್ ಅನ್ನೋದು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಫಸ್ಟ್ ಸ್ಟೇಜಲ್ಲಿ 2 ಕ್ವಶನ್ ಕೊಟ್ಟಿರ್ತಾರೆ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಅಟೆಂಡ್ ಮಾಡಬೇಕು ನೀವು. ಓಕೆ, ಅದೇ ರೀತಿ ಸೆಕೆಂಡ್ ಸ್ಟೇಜಲ್ಲಿ 2 ಕ್ವಶನ್ ಕೊಟ್ಟಿರ್ತಾರೆ, ಯಾವ್ದಾದ್ರು ಒಂದನ್ನು ಬರೀಬೇಕು. ಈಗ ಫಸ್ಟ್ ಸ್ಟೇಜಲ್ಲಿ 2 ಬರೆದು ಬಿಡ್ತೀನಿ, ಸೆಕೆಂಡ್ ಸ್ಟೇಜ್ ನಾನು ಮುಟ್ಟೋದಿಲ್ಲ ಅಂದರೆ ನಡೆಯಲ್ಲ. ಇದರಲ್ಲಿ ಯಾವ್ದಾದ್ರು ಒಂದನ್ನು ತೊಗೋಬೇಕು, ಇದರಲ್ಲಿ ಯಾವ್ದಾದ್ರು ಒಂದನ್ನು ತೊಗೋಬೇಕು. ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಸ್ಟೇಜು ಒಂದು ಕ್ವಶನ್ ಆಯ್ಕೆ ಮಾಡ್ಕೊತೀರಾ, 2 ಕ್ವಶನ್ ಕೊಟ್ಟಿರ್ತಾರೆ, ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊತೀರಾ, ಅದನ್ನು 10 ಪುಟಗಳವರೆಗೂ ಬರೀತೀರಾ. ಮಿನಿಮಮ್ 10 ಪೇಜಸ್ ಬರೀಬೇಕು. ಓಕೆ, ನೀವು ಗೂಗಲ್ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿದ್ರು ಸಾಕಷ್ಟು ಸಿಗುತ್ತೆ. ನಮ್ಮ ಟೆಕ್ಸ್ಟ್ ಬುಕ್ಸ್ ರೆಫರ್ ಮಾಡಿ, ಬೇರೆಯವ್ರು ಬರೆದಿರೋ ಬುಕ್ಕನ್ನು ರೆಫರ್ ಮಾಡ್ಬೋದು, ಬರೀತೀರಾ. ಒಂದು ಕ್ವಶನ್ ಅಟೆಂಡ್ ಮಾಡಿದ್ಮೇಲೆ ಅದಕ್ಕೆ ಬುಕ್ಲೆಟ್ ಮಾಡಿ, ಮೇಲೆ ಫ್ರಂಟ್ ಶೀಟ್ ಹಾಕಿ, ಅವ್ರು ಕೊಟ್ಟಂಥ ಫ್ರಂಟ್ ಶೀಟ್ ಕೊಟ್ಟಿರಲಿಲ್ಲ ಅಂತಂದರೆ ನಾವು ಇದು ಕೊಡ್ತೀವಿ, ಇಲ್ಲಿ ಟೆಲಿಗ್ರಾಮಲ್ಲಿ ಹಾಕಿರ್ತೀವಿ. ಆ ಫ್ರಂಟ್ ಶೀಟನ್ನೇ ನೀವು ಪ್ರಿಂಟ್ ತೊಗೊಂಡು ಅಟ್ಯಾಚ್ ಮಾಡಿ. ಓಕೆ, ಅದನ್ನು ಬುಕ್ಲೆಟ್ ಮಾಡಿಕೊಂಡು ನೀಟಾಗಿ ಟೇಪ್ ಅದು ಅಂಟಿಸ್ಬೇಕು. ಈ ಥರ ಫಸ್ಟ್ ಸ್ಟೇಜಲ್ಲಿ ಒಂದು ಬುಕ್ಲೆಟ್ ಬೇರೆನೇ ಮಾಡಬೇಕು, ಸೆಕೆಂಡ್ ಸ್ಟೇಜಲ್ಲಿ ಒಂದು ಬುಕ್ಲೆಟ್ ಬೇರೆನೇ ಮಾಡಬೇಕು. ಮತ್ತು ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಎರಡೂ ಆನ್ಸರ್ ಶೀಟ್ ಕೂಡಿ ಒಂದೇ ಪಿನ್ ಮಾಡಿ ಬುಕ್ಲೆಟ್ ಮಾಡ್ತೀವಿ ಅಂದ್ರೆ ಬೇಡ. ಒಂದು ಕ್ವಶನ್ಗೆ ಒಂದು ಫಸ್ಟ್ ಸ್ಟೇಜಲ್ಲಿ ಬೇರೆಯೇ ಬುಕ್ಲೆಟು, ಸೆಕೆಂಡ್ ಸ್ಟೇಜಲ್ಲಿ ಬೇರೆಯೇ ಬುಕ್ಲೆಟ್. ಅರ್ಥ ಆಗಿದೆ ಅಂದ್ಕೋತೀನಿ. ಈಗ ಇಂಗ್ಲೀಷ್ದು ಒಂದು ತೋರಿಸಿದೆ ನಿಮಗೆ ಎಕ್ಸಾಂಪಲ್ ಕೊಟ್ಟು. ಓಕೆ, ಎಲ್ಲನೂ ಅಷ್ಟೇ. ಆಮೇಲೆ BSc ಮ್ಯಾಥಮೆಟಿಕ್ಸ್ನವ್ರಿಗೆ ಕೊಟ್ಟಿದ್ದಾರೆ. ಅಸೈನ್ಮೆಂಟನ್ನು ಯಾರಿಗೆ ಕೊಡಬೇಕಂತ 2 ಅಡ್ರೆಸ್ ಅವರೇ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ, 5 ಮಾರ್ಕ್ಸ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ ಅವ್ರಿಗೆ, ಅದನ್ನು ಬರೀಬೇಕು. ಆಮೇಲೆ BSc ಮ್ಯಾಥಮೆಟಿಕ್ಸ್ನವ್ರಿಗೆ ಜನವರಿ ಆ್ಯಂಡ್ ಜುಲೈ ಸೈಕಲ್ ಇಬ್ಬರಿಗೂ ಅಸೈನ್ಮೆಂಟ್ ಬಂದಿದೆ, ಬರೀಬೇಕು. ಅದೇ ರೀತಿ ಫ್ರಂಟ್ ಶೀಟನ್ನು ಅವರೇ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಅಸೈನ್ಮೆಂಟ್ ನಾನು ಯಾವಾಗಲೂ ಹೇಳಿದ್ದೀನಿ, ಅಸೈನ್ಮೆಂಟ್ PDF ನಿಮ್ಮ ಫ್ರಂಟ್ ಶೀಟ್ ಇರುತ್ತೆ, ನೋಡ್ಕೊಳ್ಳಿ ಅಂತ. ಕೆಲವೊಬ್ರು ಕೊಟ್ಟಿರ್ತಾರೆ, ಪೊಲಿಟಿಕಲ್ ಸೈನ್ಸಿಗೆ ಕೊಟ್ಟಿಲ್ಲ, ಅವ್ರಿಗೆ ನಾವು ಫ್ರಂಟ್ ಶೀಟನ್ನು ನಮ್ಮ ಟೆಲಿಗ್ರಾಮಲ್ಲಿ ಹಾಕ್ತೀವಿ, ಅದನ್ನು ಪ್ರಿಂಟ್ ತೊಗೊಂಡು ನೀವು ಅಟ್ಯಾಚ್ ಮಾಡ್ಬೋದು. ಈಗ ನೋಡಿ BSc ಮ್ಯಾಥಮೆಟಿಕ್ಸ್ನವ್ರು ಕೊಟ್ಟಿದ್ದಾರೆ, ಇದನ್ನೇ ನೀವು ಹಚ್ಚಬೇಕು ಫ್ರಂಟ್ ಶೀಟನ್ನು, ಬೇರೆ ಹಚ್ಚಬಾರ್ದು. ಅದೇ ರೀತಿ MSc ಮ್ಯಾಥಮೆಟಿಕ್ಸ್ನವ್ರಿಗೂ 2 ಅಡ್ರೆಸ್ ಯಾರಿಗೆ ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಜುಲೈ ಆ್ಯಂಡ್ ಜನವರಿ ಸೈಕಲ್ ಎರಡರಿಗೂ ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ಬರೀಬೇಕಾಗುತ್ತೆ. ಓಕೆ, ಫ್ರಂಟ್ ಶೀಟನ್ನು ಅವರೇ ಕೊಟ್ಟಿದ್ದಾರೆ. BSc ಮ್ಯಾಥಮೆಟಿಕ್ಸು, MSc ಮ್ಯಾಥಮೆಟಿಕ್ಸ್. ಇಂಗ್ಲೀಷ್ನವ್ರಿಗೆ ಕೊಟ್ಟಿಲ್ಲ ಫ್ರಂಟ್ ಶೀಟು, ನಾವು ಅಲ್ಲಿ ಟೆಲಿಗ್ರಾಮಲ್ಲಿ ಹಾಕ್ತೀವಿ, ನೀವು ನೋಡ್ಕೊಳ್ಳಿ. ಓಕೆ, ಪ್ರಿಂಟ್ ತೊಗೊಂಡು ಅದನ್ನೇ ಅಟ್ಯಾಚ್ ಮಾಡಿ. ಈಗ ಬರೆದಂಥ ಅಸೈನ್ಮೆಂಟನ್ನು ಯಾವ ಕೋರ್ಸ್ನವರು ಎಲ್ಲಿಗೆ ಕಳಿಸ್ಬೇಕು ಅನ್ನೋದೊಂದು ಇಂಪಾರ್ಟೆಂಟು. MA ಪೊಲಿಟಿಕಲ್ ಸೈನ್ಸ್ ತೊಗೊಂಡಿದ್ರೆ ದಿ ಚೇರ್ಪರ್ಸನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಮುಕ್ತ ಗಂಗೋತ್ರಿ, ಮೈಸೂರು. ಈ ಥರ ನೀವು ಯಾವ ವಿಭಾಗದ ಮುಖ್ಯಸ್ಥರಿಗೆ ಕಳಿಸ್ಬೇಕಷ್ಟೇ. ಈಗ ರಾಜ್ಯಶಾಸ್ತ್ರ ತೊಗೊಂಡಿದ್ರೆ ರಾಜ್ಯಶಾಸ್ತ್ರದ ಮುಖ್ಯಸ್ಥರಿಗೆ, ಈ ಥರ. ಅದೇ ರೀತಿ MA ಹಿಸ್ಟ್ರಿ ವಿದ್ಯಾರ್ಥಿಗಳು ಅಸೈನ್ಮೆಂಟನ್ನು ದಿ ಚೇರ್ಪರ್ಸನ್ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಮೈಸೂರು, ಈ ವಿಳಾಸಕ್ಕೆ ಕಳಿಸ್ಬೇಕು. ಅದೇ ರೀತಿ ಇಂಗ್ಲೀಷ್ ಸ್ಟೂಡೆಂಟ್ಸ್ ದಿ ಚೇರ್ಪರ್ಸನ್ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಮುಕ್ತ ಗಂಗೋತ್ರಿ, ಮೈಸೂರು, ಈ ವಿಳಾಸಕ್ಕೆ ಕಳಿಸ್ಬೇಕಾಗುತ್ತೆ. ಅದೇ ರೀತಿ ಸೋಷಿಯಾಲಜಿ ಸ್ಟೂಡೆಂಟ್ಸು ದಿ ಚೇರ್ಪರ್ಸನ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಮುಕ್ತ ಗಂಗೋತ್ರಿ, ಮೈಸೂರು, ಈ ವಿಳಾಸಕ್ಕೆ ಕಳಿಸ್ಬೇಕಾಗುತ್ತೆ. ಆಮೇಲೆ MA ಎಕನಾಮಿಕ್ಸ್ ಸ್ಟೂಡೆಂಟ್ಸ್ ದಿ ಚೇರ್ಪರ್ಸನ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಮುಕ್ತ ಗಂಗೋತ್ರಿ, ಮೈಸೂರು. ಒಟ್ಟಿನಲ್ಲಿ ಏನು ಅವ್ರ ಡಿಪಾರ್ಟ್ಮೆಂಟ್ ಹೆಡ್ಡಿಗೆ ಕಳಿಸ್ಬೇಕಷ್ಟೇ. ನೀವು ದಿ ಚೇರ್ಪರ್ಸನ್ ಯಾವ ಸಬ್ಜೆಕ್ಟ್ ತೊಗೊಂಡಿರ್ತೋ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಇದ್ದರೆ ಎಕನಾಮಿಕ್ಸ್, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಇದ್ದರೆ ಸೋಷಿಯಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್, ಒಟ್ಟು ಆ ಡಿಪಾರ್ಟ್ಮೆಂಟ್ ಆಫ್ ಕಳಿಸ್ಬೇಕಷ್ಟೇ. ಮೈಸೂರು MA ದವ್ರು ಮಾತ್ರ, BA BComನವ್ರು ಅಡ್ಮಿಷನ್ ಮಾಡೋದಲ್ಲೇ ಕೊಡಬೇಕಾಗುತ್ತೆ. ಈಗ 2 ಅಡ್ರೆಸ್ ಆಯ್ತು ಇದು. ಓಕೆ, ಈಗ ಪ್ರಾಮ್ ಅಡ್ರೆಸ್ ಹೇಗೆ ಬರಬೇಕು ಒಂದು ಕವರ್ ಮೇಲೆ ಅಂತಂದರೆ, ಈ ಥರ ಕ್ಲಾತ್ ಕವರ್ ತೊಗೊಳ್ಳಿ. ಎಲ್ಲ ಬುಕ್ಲೆಟ್ 10 ಅಸೈನ್ಮೆಂಟ್ಗಳನ್ನು 10 ಆಗ್ತಾವೆ, ಕೆಲವರು BA BComನವ್ರು 12 ಆಗ್ತಾವೆ, ಕೆಲವ್ರು ಜಾಸ್ತಿ ಆಗ್ತಾವೆ. ಆ ಎಲ್ಲ ಅಸೈನ್ಮೆಂಟ್ ಬುಕ್ಲೆಟ್ಸ್ಗಳನ್ನು ಒಂದೇ ಕವರ್ನಲ್ಲಿ ಹಾಕಿ. ಈ ಥರ ಕ್ಲಾತ್ ಕವರ್ ನೀಟಾಗಿ, ಕ್ಲಾತ್ ಕವರ್ ಇದು ಹರಿಯೋದಿಲ್ಲ. ಇಂಥ ಒಂದು ಬುಕ್ ಸ್ಟಾಲ್ಗಳಲ್ಲಿ ಸಿಗ್ತವೆ, ಕ್ಲಾತ್ ಕವರ್ ಕೊಡಿ ಅಂದರೆ ಕೊಡ್ತಾರೆ. ಇಂಥ ಕವರ್ನಲ್ಲಿ ಹಾಕಿ ನೀಟಾಗಿ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿ 2 ಅಡ್ರೆಸ್ಸನ್ನು ಯಾರಿಗೆ ಕಳಿಸ್ಬೇಕಾಗಿರ್ತದೋ ಇಲ್ಲಿ 2 ಅಡ್ರೆಸ್ ಹಾಕಿ ಇಲ್ಲಿ ಬರೀತೀರಾ. ಪ್ರಾಮ್ ಅಡ್ರೆಸ್ಸನ್ನು ಇಲ್ಲಿ ಏನಾಗಬೇಕಂದ್ರೆ, ಫಸ್ಟ್ ನಿಮ್ಮ ಹೆಸರಾದ್ಮೇಲೆ ರೋಲ್ ನಂಬರ್, ರೋಲ್ ಆದ್ಮೇಲೆ ಯಾವ ಕೋರ್ಸ್ ನಿಮ್ಮದು, MA ಹಿಸ್ಟ್ರಿ ಆಗಿದ್ರೆ MA ಹಿಸ್ಟ್ರಿ, MSc ಮ್ಯಾಥ್ಸ್ ಆದರೆ ಮ್ಯಾಥ್ಸು, ಅಥವಾ MA ಎಕನಾಮಿಕ್ಸ್ ಅಂದರೆ ಎಕನಾಮಿಕ್ಸ್, ಯಾವುದು ಹೆಸರು, ರೋಲ್ ನಂಬರು, ಕೋರ್ಸು ಹಾಕಬೇಕು. ಆಮೇಲೆ ನಿಮ್ಮ ಊರ ಹೆಸರು, ಊರು, ತಾಲೂಕು, ಜಿಲ್ಲೆ, ಪಿನ್ ಕೋಡು, ಮೊಬೈಲ್ ನಂಬರು ಎಲ್ಲನೂ ಡೀಟೇಲ್ಸ್ ಹಾಕಬೇಕು ಪ್ರಾಮ್ ಅಡ್ರೆಸ್ಸಲ್ಲಿ. ಓಕೆ, 2 ಅಡ್ರೆಸ್ಸಲ್ಲಿ ಅವ್ರದ್ದು ಹಾಕ್ತೀರಾ, ಪ್ರಾಮ್ ಅಡ್ರೆಸ್ಸಲ್ಲಿ ಇದನ್ನ ಹಾಕ್ತೀರಾ. ಇದನ್ನು ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮಾಡಬೇಕು. ನೇರವಾಗಿ ಡೈರೆಕ್ಟಾಗಿ ಹೋಗಿ ಕೊಡೋರಿದ್ದರೆ ಕೊಡ್ಬೋದು, ಯೂನಿವರ್ಸಿಟಿ ಹತ್ರನೇ ಇದೆಯಪ್ಪ ನಾನು ನೇರವಾಗಿ ಹೋಗಿ ಕೊಡ್ತೀನಿ ಅಂದರೆ ಕೊಡ್ಬೋದು. ಬಟ್ ದೂರ ಇದ್ದರೆ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಯಾವುದಾದ್ರೂ ಒಂದು ಮಾಡಿ. ಯಾವುದಾದ್ರು ಒಂದು ಮಾಡಿದ್ರೆ ನಿಮಗೇನಾಗುತ್ತೆ ಅಂದರೆ, ಅದು ಯಾವಾಗ ಹೋಗಿ ಮುಟ್ಟಿತು ಅಂತ ಗೂಗಲಲ್ಲಿ ಟ್ರ್ಯಾಕ್ ಮಾಡ್ಬೋದು ನೀವು.
ಟ್ರ್ಯಾಕ್ ಯುವರ್ ಪೋಸ್ಟ್ ಅಂತ ನಾನು ಯೂಟ್ಯೂಬ್ ವಿಡಿಯೋ ಕೂಡ ಮಾಡಿದ್ದೀನಿ. ನೀವು ಪೋಸ್ಟ್ ಮಾಡಿದ್ದು ಯಾವಾಗ ಹೋಗಿ ಮುಟ್ಟಿತು ಅಂತ ನೀವು ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಅವರು ಪೋಸ್ಟ್ ಆಫೀಸ್ನವರೊಂದು ರಿಸಿಪ್ಟ್ ಕೊಡ್ತಾರೆ. ಆ ರಿಸಿಪ್ಟ್ ಆರ್ ಕೆ ಅಥವಾ ಇ ಕೆ ನಂಬರ್ ಇರುತ್ತೆ, ಅದನ್ನ ಹಾಕಿ ಟ್ರ್ಯಾಕ್ ಮಾಡ್ಬೋದು. ಅದನ್ನು ಟ್ರ್ಯಾಕ್ ಯುವರ್ ವಿಡಿಯೋ ಹೇಗೆ ಚೆಕ್ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಅದು ನೀವು ಚೆಕ್ ಮಾಡ್ಕೋಬೋದು. ಆರ್ಡಿನರಿ ಪೋಸ್ಟ್ ಮಾಡಿದ್ರೆ ನಿಮ್ಗೆ ರಿಸಿಪ್ಟ್ ಕೊಡಲ್ಲ. ಆರ್ಡಿನರಿ ಪೋಸ್ಟ್ ಮಾಡಬೇಡಿ. ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮಾಡಿ, ಇಲ್ಲ ಅಂತಂದ್ರೆ ನೇರವಾಗಿ ಹೋಗಿ ಕೊಡಿ. ಓಕೆ, ಕೆಲವೊಂದು ಆನ್ಸರನ್ನು ಗೂಗಲಲ್ಲಿ ಸರ್ಚ್ ಮಾಡೋದು. ಈಗ ನೋಡಿ, ಶೇಕ್ಸ್ಪಿಯರ್ ಅವರು ಲೆಟ್ ಮಿ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅಂತ ಒಂದು ಇದನ್ನು ಬರೆದಿದ್ದಾರೆ ನೋಡಿ. ಲೆಟ್ ಮಿ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅಂತ ಶೇಕ್ಸ್ಪಿಯರ್ ಅವ್ರು ಬರೆದಿದ್ದಾರೆ. ಅದನ್ನು ಬರೆದ್ರೆ ಸಾನೆಟ್ 116 ಅಂತ. ಇದನ್ನು ಬರೆದ್ರೆ ಸಾಕು ನೋಡಿ, ಈಜಿ ಲ್ಯಾಂಗ್ವೇಜಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಎಲ್ಲ ಓಪನ್ ಆಗುತ್ತೆ. ಈಜಿ ಲ್ಯಾಂಗ್ವೇಜಲ್ಲಿ ಓಪನ್ ಆಗುತ್ತೆ, ನೀವು ಅದನ್ನು ನೋಡಿ ಬರ್ಕೊಬೋದು. ಓಕೆ, ಸಾನೆಟ್ 116 ಬರೆದಿದ್ದಾರೆ. ಡೀಟೇಲ್ಸ್ ಆಗಿ ನೀವು ಇದನ್ನು ಗೂಗಲ್ ಸರ್ಚ್ ಮಾಡ್ಬೋದು. ಅಂದರೆ ನೀವು ಆ ಒಂದು ಆಥರ್ ಹೆಸರು, ಬರೆದಂಥವ್ರ ಹೆಸರು, ಅದೊಂದು ಪದ್ಯದ ಹೆಸರು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಈಜಿ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಅದನ್ನು ನೀವು ಸರ್ಚ್ ಮಾಡಿಕೊಂಡು ಅಸೈನ್ಮೆಂಟನ್ನು ಬರಿಬೋದು. ಗೂಗಲಲ್ಲಿ ಸರ್ಚ್ ಮಾಡಬಹುದು ಅಂತ ತಿಳಿಸ್ಕೊಳ್ಳೋಕ್ಕೆ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಅಸೈನ್ಮೆಂಟು ಆ ಪಿ ಡಿ ಎಫ್ನಲ್ಲೇ ನೋಡ್ಕೊಳ್ಳಿ. ಯಾವ ಸೈಕಲು, ಕೊನೆಯ ದಿನಾಂಕ ಎಲ್ಲ ಪಿ ಡಿ ಎಫ್ನಲ್ಲೇ ಕೊಟ್ಟಿರ್ತಾರೆ. ಯಾವಾಗ ಕೊನೆಯ ದಿನಾಂಕ ಅಂತ ಕೇಳಬೇಡಿ, ಯಾಕಂದರೆ ನಿಮ್ಮ ಅಸೈನ್ಮೆಂಟ್ ಪ್ರಶ್ನೆಗಳ ಪಿ ಡಿ ಎಫ್ನಲ್ಲಿ ಕೊನೆಯ ದಿನಾಂಕ ಯಾವಾಗ, ಅಸೈನ್ಮೆಂಟನ್ನು ಯಾರಿಗೆ ಕಳಿಸ್ಬೇಕು, ಎಲ್ಲ ಡೀಟೇಲ್ಸ್ ಇರುತ್ತೆ. ಓಕೆ, ಈ ಒಂದು ಮತ್ತು ಈ ಡೇಟನ್ನು ಎಕ್ಸ್ಟೆಂಡ್ ಆದರೆ ನಾವು ಎಕ್ಸ್ಟೆಂಡ್ ಆಗಿದೆ ಅಂತ ತಿಳಿಸ್ತೀವಿ. ಅಸೈನ್ಮೆಂಟ್ ಕೊಡೋ ದಿನಾಂಕ ಏನಾದರೂ ಎಕ್ಸ್ಟೆಂಡ್ ಆದರೆ ಯೂಟ್ಯೂಬಲ್ಲಿ ಅಪ್ಡೇಟ್ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು.